ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸಂಡೂರಿನ ಏನು ರಾಮಗಢಕ್ಕೆ ಒಂದು KMRC ಅಧಿಕಾರಿಗಳ ತಂಡ ಶನಿವಾರ ಶುಕ್ರವಾರ ಭೇಟಿ ಕೊಟ್ಟಿತ್ತು. ಸೊ ಆ ಭೇಟಿಯಲ್ಲಿ ರಾಮಗಢಕ್ಕೆ ಒಂದು ಏನು ಸೌಕರ್ಯಗಳು ಬೇಕಂತೇಳಿ ಒಂದು ವಿಸಿಟ್ಗೆ ಹೋಗಿದ್ದರು. ಆದರೆ KMRC ಅಧಿಕಾರಿಗಳ ತಂಡ ಮತ್ತು ತಾಲೂಕು ಆಡಳಿತ ಇವ್ರ ತಂಡಗಳು ಈ ಒಂದು ಗ್ರಾಮಕ್ಕೆ ನಾವು ಈ ಧೂಳದಲ್ಲಿ ಯಾಕಿರ್ತೀರಿ, ಸಾಕಷ್ಟು ಸಮಸ್ಯೆ ಇದ್ದಾವೆ, ಸೊ ಹಾಗಾಗಿ ನಿಮಗೆ ನೀವಾಗಿ ಒಪ್ಪಿದರೆ ಕೆಳಗಡೆ ನಾವು ಸುಶೀಲಾನಗರದಲ್ಲಿ ಒಂದು ಸುಸಜ್ಜಿತವಾದ ಒಂದು ಬಡಾವಣೆ ನಿರ್ಮಾಣ ಮಾಡಿ ನಿಮಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ ಅಂತೇಳಿ ಅಲ್ಲಿನ ಜನರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಬಟ್ ಇದು ಯಾಕೆ ಈ ಥರ ಸಲಹೆಯನ್ನು KMRC ಅವರು ಕೊಟ್ಟೋದ್ರು ಅಂತ ನಮಗೆ ತಿಳಿತಾ ಇಲ್ಲ. ಸೊ ಈ ಗ್ರಾಮಸ್ಥರನ್ನು ನಾವು ಭೇಟಿಯಾದಾಗ ಅವರು ಆತಂಕ ವ್ಯಕ್ತಪಡಿಸಿದರು. ಇಲ್ಲ, ನಾವು ತಾತ ಕಾಲದಿಂದ ಇಲ್ಲೇ ಬಾಳಿ ಬದುಕಿದ್ದೀವಿ, ಗಣಿಗಾರಿಕೆ ಇದ್ದಿಲ್ಲ ನಾವು ಬಂದಾಗ, ಈಗ ಬಂದು ನಮ್ಮ ಬದುಕನ್ನು ಕಿತ್ಕೊಂಡಿದೆ. ಸೊ KMRC ನಮಗೆ ಏನಾದರೂ ಒಂದು ಮಾಡುತ್ತೆ ಅನ್ನೋ ಒಂದು ನಮಗೆ ಭಾಳ ಆಸೆ ಇದೆ. ಈಗಲೂ ಕೂಡ ನಾವು KMRC ಮೇಲೆ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ನಮಗೆ KMRCಯಿಂದ ಒಂದು ಹಳ್ಳಿಗೆ ಏನು ಬೇಕು, ಜನರಿಗೆ ಒಂದು ಬದುಕಿಗೆ ಏನು ಬೇಕು ಅದನ್ನೊಂದು ಕಟ್ಟಿಕೊಡಲಿಕ್ಕೆ ಏನೋ ಒಂದು ಪುನಶ್ಚೇತನ ಮಾಡಿಕೊಟ್ರೆ ನಾವು ಇಲ್ಲೇ ಇರ್ತೀವಿ, ನಾವು ಯಾವುದೇ ಕಾರಣಕ್ಕೂ ಗ್ರಾಮನ ಬಿಡೋದಿಲ್ಲ ಅಂತೇಳಿ ಒಂದು ಅವರು ಹೇಳಿದ್ದಾರೆ. ಸೊ ನಮ್ಮದೇನು ಮನವಿ ಅಂದರೆ KMRC ಏನಿದೆಯಲ್ಲ ಅದು ಗಣಿಬಾಧಿತ ಜನರ ಬದುಕು ಮತ್ತು ಪರಿಸರವನ್ನು ಪುನಶ್ಚೇತ ಮಾಡಲಿಕ್ಕಿದೆ. ಸೊ ಹಾಗಾಗಿ ನಾವು ಮನವಿ ಮಾಡೋದು ಇಷ್ಟೇ, KMRC ಅವರು ಈ ರಾಮಗಢ ಮತ್ತು ಏನು ಕಮ್ತೂರಿದೆ, ಇವತ್ತು ರಾಮಗಢಕ್ಕೆ ರಸ್ತೆ ಇಲ್ಲ, ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಸರ್ಕಾರಿ ವ್ಯವಸ್ಥೆ ಇಲ್ಲ, ಬಸ್ ಇಲ್ಲ, ಮೊಬೈಲ್ ಟವರ್ಸ್ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಜನ ಬದುಕ್ತಿದ್ದಾರೆ. ಸೊ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಗ್ರಾಮವನ್ನಾಗಿ KMRC ಮಾಡಿದರೆ ಅದರ ಯಶಸ್ಸು KMRCಗೆ ಕೀರ್ತಿ ಸಲ್ಲುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.